25 ಇರಬೇಕು ಅಷ್ಟೇ. ಮೊದಲೇ ನೀವು ಪ್ಲಾನ್ ಪ್ರಕಾರ ಮಾಡಿದ್ದು ಮತ್ತೆ ಸ್ವಲ್ಪ ಬದಲಾವಣೆ ಇಲ್ಲ ಅದೇ ಪ್ರಕಾರ ಮಾಡಿದ್ವಿ. ಯಾವುದೇ ಲ್ಯಾಂಡ್ ಅಕ್ವಿಷನ್ ಇಲ್ಲ, ಯಾರಿಗೂ ಡಿಸ್ಟರ್ಬ್ ಕೂಡ ಆಗೋಲ್ಲ. ಸೊ ಹೀಗಾಗಿ ಕಾಮಗಾರಿಗೆ ಏನು ತೊಂದರೆ ಆಗೋಲ್ಲ. ಜಿಲ್ಲಾ ಲೆವೆಲ್ನಲ್ಲಿ ಇದೊಂದು ಇಷ್ಟು ದೊಡ್ಡದು 2 ಕಿಲೋಮೀಟರ್ ಫ್ಲೈಓವರ್ ಮಾದರಿ. ಭೂ ಸ್ವಾಧೀನ ಇಲ್ಲ, ಭೂ ಸ್ವಾಧೀನ ಇಲ್ಲ, ನಮ್ದೇನು ಜಾಗಿದಲ್ಲ ಅದರಲ್ಲೇ ಮಾಡ್ತಾ ಇದ್ದೀವಿ. ಭೂ ಸ್ವಾಧೀನ ಅಧಿಕಾರಿ ಇದ್ರು ಮೊದಲು, ಅದು ತಮ್ಮ ಇಲಾಖೆಗೆ ಬರುತ್ತಾ, ಅವ್ರಿಗೆ ಯಾವ ಮೇಲೆ ಶಿಸ್ತು ಕ್ರಮ ಕೈಗೊಳ್ಳಿ ಅಂತೇಳಿ ಆಲ್ರೆಡಿ ಇದಾಗಿದೆ. ಶಿಸ್ತು ಕ್ರಮ ಯಾವಾಗ ಕೈಗೊಳ್ತೀರಿ ಅಂತೇಳಿ ಯಾರ ಮಗ್ರ ಯಾರ ಮಗಂದ್ರೆ ಹರ್ಷ ಶೆಟ್ಟಿ ಅಂತೇಳಿ ಭೂ ಸ್ವಾಧೀನ ಅದೆಲ್ಲ ನಮ್ಮ ನ್ಯಾಷನಲ್ ಹೈವೇ ಅಲ್ಲ, ಅದನ್ನ ಆಗಿದ್ದು ನ್ಯಾಷನಲ್ ಹೈವೇದಲ್ಲಿ ಅದು. ಈಗಾಗಲೇ ಅದ್ರ ಬಗ್ಗೆ ಚರ್ಚೆ ಎನ್ಕ್ವೈರಿ ನಡೀತಾ ಇದಾರೆ. ಅವ್ರು ನ್ಯಾಷನಲ್ ಹೈವೇ ಮಾಡ್ಬೇಕು. ಬೊಗಾರಿ ಸರ್ಗೆ ಫಸ್ಟ್ ಅಲ್ಲಿ ಸೆಕೆಂಡ್ ಪೇಸ್ ಅದನ್ನು ತೊಗೊಳ್ತೀವಿ. ಪೂರ್ತಿ 3rd ಗೇಟ್ ವರೆಗೆ ಮಾಡೋ ಒಂದು ವಿಚಾರ ಇದೆ. ಫಸ್ಟ್ ಇದನ್ನ ಮುಗಿಸ್ತಾರೆ. ಬೆಳಗಾವಿ ಜಿಲ್ಲಾ ವಿಭಜನೆ ವಿಚಾರಕ್ಕೆ ಬೆಳಗಾವಿ ಡಿಸಿ ವಿರುದ್ಧ ಹಕ್ಕುಚ್ಯುತಿಯನ್ನ ಮಂಡನೆ ಮಾಡಿದ್ದಾರೆ ಸರ್. ಈ ವಿಚಾರದಲ್ಲಿ ಒಂದೇ ಡಿಸಿ ವಿರುದ್ಧ ಹಕ್ಕುಚ್ಯುತಿ ಆದ್ರೆ ರಾಜ್ಯಕ್ಕೆ ಒಂದು ರೀತಿ ಕಪ್ಪು ಚುಕ್ಕಿ ಆಗುತ್ತೆ. ಇಲ್ಲ, ಅದು ನೋಡ್ಬೇಕು. ಇನ್ನೂ ಅವ್ರು ಕೊಟ್ಟಿದ್ದಾರೆ ಅಷ್ಟೇ. ಅದು ಇನ್ನು ಅವ್ರ ಕಮಿಟಿ ಮುಂದೆ ಹೋಗ್ಬೇಕು, ಚರ್ಚೆ ಆಗಬೇಕು. ಅವರು ವೈಲೇಟ್ ಮಾಡಿದಾರ ಕೂಡ ಬಹಳ ಮುಖ್ಯ. ನಮ್ಮ ಪ್ರಕಾರ DC ಅವರು ಅಂತ ವೈಲೇಟ್ ಏನು ಮಾಡಿಲ್ಲ ಅಂತ ನಮ್ಮ ಇದರ ವಾದ ಇದೆ. ಅಲ್ಲಿ ಏನು ಅವ್ರಿಂದ ಮುಂದೆ ಕೃಷಿಯರು ನೋಟಿಸ್ ಬಂದಾಗ ಅದ್ರ ಬಗ್ಗೆ ರಿಯಾಕ್ಟ್ ಮಾಡೋಣ. ರಾಜ್ಯ ಸಂಸದರು ಧ್ವನಿ ಎತ್ತಬೇಕು ವಿಚಾರದಲ್ಲಿ ನೋಡೋಣ, ಅವರು ಎತ್ತಬೇಕು. ನೋಡೋಣ, ನಾವು ಲೀಗಲ್ ಆಗಿ ಫೈಟ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡೋಣ. ನಮ್ಮಲ್ಲಿ ನೋಟಿಸ್ ಬರಲಿ, ಯಾಕಂದ್ರೆ ಅವ್ರು ಹೇಳಿದಾರೆ ಅಷ್ಟೇ. ಅವ್ರು ಕೊಡ್ಬೇಕು, ಸ್ಪೀಕರ್ ಕೊಡ್ಬೇಕು. ಅವರು ಸ್ಪೀಕರ್ ಕೊಟ್ಟಾಗ ಅವ್ರ ಕಮಿಟಿ ಕಳಿಸ್ಬೇಕು. ಕಮಿಟಿಯಿಂದ ಅದು ರಾಜ್ಯದ ಎಲ್ಲ ಜಿಲ್ಲಾ ವಿಷಯ ಬಂದಾಗ ನಮ್ಮ MP ಗಳು ಯಾಕೆ ಸುಮ್ಮನೆ ಕುಂದಿರ್ತಾರೆ ಅಂತೇಳಿ 28 ಜನ ಸರ್, ಯಾರು ಮಾತಾಡಲ್ಲ. ಇಲ್ಲ, ನೋಡೋಣ ಅದೇ ಎಷ್ಟು ಮಟ್ಟಿಗೆ ಅವರು ನೋಟಿಸ್ ಕೊಟ್ಟಿದ್ದಾರೆ. ಇಲ್ಲ, ಬಹಳ ಮುಖ್ಯ. ಕೊಟ್ಟಿದ್ರೆ ಮುಂದೆ ಕೃಷಿ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ಲೀಗಲ್ ಆಗಿ ಹೋರಾಟ ಮಾಡೋಣ. ಜನವರಿ 21ಕ್ಕೆ ಗಡಿ ವಿವಾದ ಇದೆ, ಸುಪ್ರೀಂ ಕೋರ್ಟ್ ಹಿಯರಿಂಗ್ ಬರ್ತಾ ಇದೆ. ಅದನ್ನು ಬ್ಯಾಕ್ಗ್ರೌಂಡ್ ಇಟ್ಕೊಂಡು ಅವ್ರು ಕೊಟ್ಟಿದ್ದಾರೆ, ಡಾಕ್ಯುಮೆಂಟ್ ಕ್ರಿಯೇಟ್ ಮಾಡಿ ಸಲುವಾಗಿ ಅನಿಸ್ತಾ ಇದೆ. ಇಲ್ಲ, ಅದು ಯಾರು ನೋಡ್ರಿ, ಆ ಡಾಕ್ಯುಮೆಂಟ್ಸ್ ಕೊಡೋದಕ್ಕೆ ಏನು ಸಂಬಂಧ ಇಲ್ಲ. ಅದು ಇಲ್ಲಿ ಹಳೆ ಕತೆ. ಅದು ಕೇಸ್ ಹಾಕಿದ್ದು ಹಳೇದು, ವಿಚಾರ ಕೂಡ ಹಳೇದು. ಇವತ್ತಿನ ಪರಿಸ್ಥಿತಿ ಬೇರೆ, ಆವತ್ತಿನ ಪರಿಸ್ಥಿತಿ ಬೇರೆ. ನಾವು ನಿಂತ ಜಾಗ ಕೂಡ ಇದು ಮಹಾರಾಷ್ಟ್ರ ಸೇರ್ಬೇಕು ಬಹುಶಃ. ಇದು ಹಂಗೆ ಮಾರ್ಕಿತ್ತು. ಅದು ರೈಲ್ವೆ ಸ್ಟೇಷನು, ವಡಗಾಂವ್, ಇವೆಲ್ಲ ಕಾಸ್ಬಾಗ್ ಎಲ್ಲ ಮಹಾರಾಷ್ಟ್ರದಲ್ಲಿ ಗುರುತಿಸಲ್ಪಟ್ಟಿತ್ತು. ಈಗ ಆ ಪರಿಸ್ಥಿತಿ ಇಲ್ಲ. ಸೊ ಅದನ್ನು ನೋಡ್ಕೊಂಡು ಈಗ ಮಾಡ್ಲಿಕ್ಕಾಗಲ್ಲ. ಉಚ್ಚಿಕೊಳ್ಳುವಂಥ ಪ್ರದೇಶ ಕೂಡ ಇವತ್ತು ಕರ್ನಾಟಕದಲ್ಲೇ ಉಳಿಯುವಂಥ ಪರಿಸ್ಥಿತಿ ಇದೆ. ಸೊ ಅದು ಹಳೆ 50 ವರ್ಷದಿಂದ ಮಾಡಿದ ಒಂದು ವರದಿ ಇವತ್ತಿಗೆ ಅದು ಪ್ರಸ್ತುತ ಆಗೋಲ್ಲ ಅಂತ ನಮ್ಮ ಭಾವನೆ. ಸೊ ಸರ್ಕಾರ, ಕೇಂದ್ರ ಸರ್ಕಾರ ನಿರ್ಧಾರ ಮಾಡಿದೆ ಯಾವ ಊರು ಎಲ್ಲಿ ಉಳಿಬೇಕಂತ. പക്ഷേ ಇನ್ನು ಮಾಡೋದು ಭಾಳ ಕಷ್ಟಕರ ಕೆಲಸ. ಆದ್ರೂ ನೋಡೋಣ ಸುಪ್ರೀಂ ಕೋರ್ಟು ಯಾವ ರೀತಿ ನಿರ್ಧಾರ ಮಾಡ್ತೈತೆ ಅದ್ರ ಬಗ್ಗೆ ನೋಡೋಣ, ಬಂದ ನೋಡೋಣ. ಸರ್, ಈಗ ಬೆಳಗಾವಿಯಲ್ಲಿ ಇತ್ತೀಚೆಗೆ ಈ ಪೋಕ್ಸೋ ಪ್ರಕರಣಗಳು ಜಾಸ್ತಿ ಆಗ್ತಾ ಇದಾವೆ. ಯಾವ ಸ್ಥಿತಿಯಲ್ಲಿ ಇದೆ ಅಂತ ಸದ್ಯಕ್ಕಂತೆ ನೋಡೋಣ. ಬೆಂಗಳೂರಲ್ಲಿ ಚರ್ಚೆ ಮಾಡ್ತೇನೆ, ಬೆಂಗಳೂರಿಗೆ ಹೋಗ್ತೀವಿ. ಅವರು ಕೂಡ ಚರ್ಚೆ ಮಾಡೋಣ ಅಂತ ಹೇಳಿದ್ದಾರೆ. ಅಲ್ಲಿ ಹೋದ್ಮೇಲೆ ನೋಡೋಣ ಏನು ಬರುತ್ತೆ. ಆಗತ್ತಾ ಅಂತೇಳಿ ಚಿಕ್ಕೋಡಿಯಲ್ಲಿ ಕೊಟ್ಟಿದ್ದಾರೆ. ಅದೇ CM ಅವರೇ ಅಂತಿಮ ನಿರ್ಧಾರ ಮಾಡ್ಬೇಕಲ್ಲ. CM ಅವ್ರಿಗೆ ಮತ್ತೆ ಒತ್ತಾಯ ಮಾಡ್ತೀನಿ ಇನ್ನೊಂದ್ಸಾರಿ. ಸಭೆ ಕರಲಿಲ್ಲ. ಬೆಂಗಳೂರಲ್ಲಿ ಏನಾದ್ರು ಬೆಂಗಳೂರಲ್ಲೇ ಕರಿಬೇಕು. ಬೆಂಗಳೂರಲ್ಲಿ ಸಭೆ ಅಂತ ಕರಲೇಬೇಕು. ಯಾಕಂದ್ರೆ ಶಾಸಕರ ಅಭಿಪ್ರಾಯ ಬೇಕೇ ಬೇಕು. ಎಲ್ಲ ತಾಲೂಕಿನವ್ರ ನಿಯಮಗಳು ಗೊಂದಲಕ್ಕೆ ಸೃಷ್ಟಿ ಪ್ರತಿಷ್ಠೆಗೆ ಇದು ಆಗ್ಲಿಲ್ಲ, ಗೊಂದಲಂತಿ ಆಗಿದೆ. ಅಥವಾ ಏನು ಪ್ರಶ್ನೆ ಇಲ್ಲ. ಇನ್ನು CM ಅವರು ಯಾವ ರೀತಿ ನಿಭಾಯಿಸ್ತಾರೆ ನೋಡೋಣ, ಕಾದ್ ನೋಡೋಣ. ಸರ್, ಈಗ ಬೆಳಗಾವಿ ರಿಂಗ್ ರೋಡ್ ಬಗ್ಗೆ ಕೂಡ ಪ್ರಸ್ತಾಪ ಇತ್ತು. ಆಮೇಲೆ ಹಲಗಾಮಚ್ಚೆ ರೋಡ್ ಕೂಡ ಅದು ಎಲ್ಲ ಅದು ಇನ್ ಟೈಮ್ನಾಗ ಮಾಡ್ತೀವಿ. ರಿಂಗ್ ರೋಡ್ ಇದ್ದು ಸರ್, ರಿಂಗ್ ರೋಡ್ ಮೊದಲಿನ ಕೆಲಸ ತಗೋಬೇಕಾದ್ರೆ ಟೆಂಡರ್ ಮಾಡ್ಬೇಕು ಅನ್ನೋದು ನನಗೂ ಬಿದ್ದಿದ್ರು. ಅದು ಯಾಕಂದ್ರೆ ಭಾಳ ಡಿಲೇ ಆಗಿದೆ, ಲೇಟ್ ಆಗಿದೆ, ನಾವು ಮಾಡೋಲ್ಲ ಅಂತ ಅವ್ರು ಮಾಡಿದ್ರೆ ಯಾವುದೇ ಹೊಸ ಟೆಂಡರ್ ಮಾಡಿ ಮಾಡ್ಬೇಕು ಅಷ್ಟೇ.